ಹೇಳುವ ಅವಶ್ಯಕತೆಯೇ ಇಲ್ಲ, ನೀವು ಪ್ರತಿಯೊಬ್ಬ ಸ್ತ್ರೀಯ ವಾರ್ಡ್ರೋಬ್ನಲ್ಲಿ ಎ ಲೈನ್ ಕುರ್ತಾವನ್ನು ನೋಡಬಹುದು. ಇದು ಎಲ್ಲಾ ಮೈಕಟ್ಟಿನವರೆಗೂ ಎಲ್ಲಾ ಸಂದರ್ಭದಲ್ಲೂ ಸುಂದರವಾಗಿ ಕಾಣುತ್ತದೆ. ಸ್ನೇಹಿತರೊಂದಿಗೆ ಊಟಕ್ಕೆ ಹೋಗುವಾಗ ಪಲ್ಲಾಜದೊಂದಿಗೆ ಧರಿಸಿ ಅಥವಾ ಆಫೀಸ್ಗೆ ಹೋಗುವುದಾದರೆ ಅದಕ್ಕೂ ಸರಿ ಹೊಂದುತ್ತದೆ. ನೀವು ನಿಮಗಾಗಿ ಸ್ಟೈಲಿಶ್ ಆದ ಎ ಲೈನ್ ಕುರ್ತಾವನ್ನು ಹೊಲೆಯಲು ಇಚ್ಛಿಸುವುದಾದರೆ ಈ ವಿಡಿಯೋ ನಿಮಗಾಗಿ. ಈ ವಿಡಿಯೋದಲ್ಲಿ ನೀವು ಮುಂಭಾಗ, ಹಿಂಭಾಗ, ತೋಳುಗಳನ್ನು ಟೆಂಪ್ಲೇಟ್ ಸಹಾಯದಿಂದ ಹೇಗೆ ಕತ್ತರಿಸುವುದೆಂದು ಕಲಿಯುವಿರಿ. ಫೇಸಿಂಗ್ ಸ್ಟ್ರಿಪ್ ಅನ್ನು ಮಾಡುವುದು, ಮುಂಭಾಗ ಮತ್ತು ಹಿಂಭಾಗವನ್ನು ಒಟ್ಟಿಗೆ ಹೊಲೆಯುವುದು, ಫೇಸಿಂಗ್ ಸ್ಟ್ರಿಪ್ ಅನ್ನು ನೆಕ್ ಲೈನ್ಗೆ ಜೋಡಿಸುವುದು, ತೋಳನ್ನು ಜೋಡಿಸುವುದು, ಸೈಡ್ ಸೀಮ್ ಅನ್ನು ಫಿನಿಶ್ ಮಾಡುವುದು ಮತ್ತು ಸ್ಲಿಟ್ಸ್ ಅನ್ನು ಹೆಮ್ ಮಾಡಿ ನೆಕ್ ಲೈನ್ ಅನ್ನು ಮುಗಿಸುವುದನ್ನು ಕಲಿಯುವಿರಿ. ಎ ಲೈನ್ ಕುರ್ತಾಗೆ ನಿಮಗೆ ಬೇಕಾಗಿರುವುದು 3 ಮೀಟರ್ ಬಟ್ಟೆ, ನೆಕ್ ಫೇಸಿಂಗ್ಗೆ ಅರ್ಧ ಮೀಟರ್ ಕಾಟನ್ ಬಟ್ಟೆ, www.ushasiv.com ನಿಂದ ಡೌನ್ಲೋಡ್ ಮಾಡಿಕೊಂಡಿರುವ ಎ ಲೈನ್ ಕುರ್ತಾದ ಟೆಂಪ್ಲೇಟ್, ವಾಟರ್ ಸಾಲ್ಯುಬಲ್ ಮಾರ್ಕರ್, ಸ್ಕೇಲ್, ಮೆಜರಿಂಗ್ ಟೇಪ್, ಕತ್ತರಿ, ಬೀಡಿಂಗ್ ಪಿನ್ಗಳು ಮತ್ತು ಮ್ಯಾಚಿಂಗ್ ದಾರಗಳು. ಈಗ ಪ್ರಾರಂಭಿಸೋಣ. ಹಂತ 1, ಟೆಂಪ್ಲೇಟ್ನಂತೆ ಮಾರ್ಕಿಂಗ್ ಮತ್ತು ಕಟಿಂಗ್. ನಿಮಗಿಷ್ಟವಾದ ಒಂದು ಬಟ್ಟೆಯನ್ನು ತೆಗೆದುಕೊಂಡು ವಿಡಿಯೋದಲ್ಲಿ ತೋರಿಸುವಂತೆ ಉದ್ದವಾಗಿ ಮಡಚಿ, ಈಗ ಎ ಲೈನ್ ಕುರ್ತಾದ ಮುಂಭಾಗದ ಟೆಂಪ್ಲೇಟ್ ಅನ್ನು ಬಟ್ಟೆಯ ಹಿಂಬದಿಯಲ್ಲಿ ಇಡಬೇಕು. ಬಟ್ಟೆಯ ಮಡಿಕೆಗಳು ಟೆಂಪ್ಲೇಟ್ನ ಮಡಿಕೆಗಳಿಗೆ ಹೊಂದುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಈಗ ಬಟ್ಟೆಯ ಟೆಂಪ್ಲೇಟ್ ಅನ್ನು ಪಿನ್ ಮಾಡಬೇಕು. ಬೀಡೆಡ್ ಪಿನ್ಗಳನ್ನು ತೆಗೆದುಕೊಂಡು ಟೆಂಪ್ಲೇಟ್ನ ಪೂರ್ತಿಯಾಗಿ ಪಿನ್ ಮಾಡಿ. ನಂತರ ಮಾರ್ಕಿಂಗ್ ಪೆನ್ನ ಸಹಾಯದಿಂದ ಟೆಂಪ್ಲೇಟ್ ಅನ್ನು ಟ್ರೇಸ್ ಮಾಡಿ. ಈಗ ಟೆಂಪ್ಲೇಟ್ ಅನ್ನು ಅನ್ಪಿನ್ ಮಾಡಿ ಪಕ್ಕಕ್ಕಿಡಿ. ಈಗ ಕತ್ತರಿಯನ್ನು ತೆಗೆದುಕೊಂಡು ಟ್ರೇಸ್ ಮಾಡಿರುವ ಗೆರೆಯ ಮೇಲೆ ಕತ್ತರಿಸಿ. ಹುಷಾರಾಗಿ ಕತ್ತರಿಸಿ, ಏಕೆಂದರೆ ಇದು ಪ್ಯಾಟರ್ನ್ ಅನ್ನು ಹಾಳು ಮಾಡುವ ಸಾಧ್ಯತೆ ಇದೆ. ಬಟ್ಟೆಯನ್ನು ಮತ್ತೆ ಉದ್ದವಾಗಿ ಮಡಿಚಿ. ನಂತರ ಬಟ್ಟೆಯ ಹಿಂಬದಿಯನ್ನು ಬಟ್ಟೆಯ ಹಿಂಭಾಗಕ್ಕೆ ಇಡಬೇಕು ಹಾಗೂ ಮೊದಲಿನಂತೆ ಎಲ್ಲಾ ವಿಧಾನವನ್ನು ಅನುಸರಿಸಿ ಟೆಂಪ್ಲೇಟ್ ಅನ್ನು ಅದರ ಜಾಗದಲ್ಲಿ ಬೀಡೆಡ್ ಪಿನ್ನಿಂದ ಪಿನ್ ಮಾಡಿ. ಈಗ ಟೆಂಪ್ಲೇಟ್ ಅನ್ನು ಟ್ರೇಸ್ ಮಾಡಿ. ಟ್ರೇಸ್ ಮಾಡಿದ ನಂತರ ಪಿನ್ಗಳನ್ನು ತೆಗೆದು ಕತ್ತರಿಯನ್ನು ತೆಗೆದುಕೊಂಡು ಹಾಕಿರುವ ಗೆರೆಯ ಮೇಲೆ ಕತ್ತರಿಸಲು ಪ್ರಾರಂಭಿಸಿ. ನೆಕ್ ಲೈನ್ ಹತ್ತಿರ ಹುಷಾರಾಗಿ ಕತ್ತರಿಸಿ. ಇದು ಸರ್ಕ್ಯುಲರ್ ಶೇಪ್ನಲ್ಲಿದೆ. ನಿಮ್ಮ ಅಂತಿಮ ಪೀಸ್ ನೋಡಲು ಹೀಗೆ ಕಾಣಬೇಕು. ಈಗ ಉಳಿದಿರುವ ಬಟ್ಟೆಯನ್ನು ತೆಗೆದುಕೊಂಡು ಅರ್ಧಕ್ಕೆ ಮಡಿಚಿ ಬಲಭಾಗವನ್ನು ನೋಡುವಂತೆ ಇರಬೇಕು. ತೋಳಿನ ಭಾಗದ ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲಿಟ್ಟು ಬೀಡೆಡ್ ಪಿನ್ ಸಹಾಯದಿಂದ ಈ ರೀತಿ ಪಿನ್ ಮಾಡಿ. ಅದಾದ ನಂತರ ಸ್ಲೀವ್ ಅನ್ನು ಟ್ರೇಸ್ ಮಾಡಿ ಟೆಂಪ್ಲೇಟ್ ಅನ್ನು ಅನ್ಪಿನ್ ಮಾಡಿ. ಟೆಂಪ್ಲೇಟ್ ಅನ್ನು ಪಕ್ಕಕ್ಕಿಟ್ಟು ಪಿನ್ಗಳನ್ನು ಮತ್ತೆ ಹಾಕಿ. ಇದು ಬಟ್ಟೆಯನ್ನು ಕತ್ತರಿಸಲು ಭದ್ರಗೊಳಿಸುತ್ತದೆ. ನಂತರ ಕತ್ತರಿಯನ್ನು ಬಳಸಿ ಗೆರೆಯ ಮೇಲೆ ಈ ರೀತಿ ಕತ್ತರಿಸಿ. ತೋಳಿನ ಬಟ್ಟೆಯ ಮೇಲಿರುವ ಪಿನ್ ಅನ್ನು ತೆಗೆಯಿರಿ. ನಿಮ್ಮ ಹತ್ತಿರ ತೋಳಿನ ಪೀಸ್ಗಳು ವಿಡಿಯೋದಲ್ಲಿ ತೋರಿಸಿರುವಂತೆ ಇರಬೇಕು. ಈಗ ಫೇಸಿಂಗ್ ಸ್ಟ್ರಿಪ್ ಅನ್ನು ನೆಕ್ ಲೈನ್ಗೆ ತಯಾರಿಸುವುದು ಮತ್ತು ಅದಕ್ಕೆ ಸುಂದರವಾದ ಫಿನಿಶಿಂಗ್ ಕೊಡುವುದು. ಒಂದು ಮ್ಯಾಚಿಂಗ್ ಬಟ್ಟೆಯನ್ನು ತೆಗೆದುಕೊಂಡು ಅರ್ಧಕ್ಕೆ ಮಡಿಚಿ ಮೇಜೆಯ ಮೇಲೆ ಇಡಬೇಕು. ನಂತರ ಎ ಲೈನ್ ಕುರ್ತಾದ ಮುಂಭಾಗದ ಟೆಂಪ್ಲೇಟ್ ಅನ್ನು ಈ ರೀತಿ ಬಟ್ಟೆಯ ಮೇಲೆ ಇಡಬೇಕು. ಮುಂದೆ ಹೇಳಿದಂತೆ ಇದೇ ನೆಕ್ ಲೈನ್ ನ ಮುಂಭಾಗ ಮತ್ತು ಇದು ತೋಳಿನ ಭಾಗ. ನೀವು ನೋಡುತ್ತಿರುವ ಹಾಗೆ 2 ಭಾಗಗಳನ್ನು ಹೀಗೆ ಟ್ರೇಸ್ ಮಾಡಬೇಕು. ಇದಾದ ನಂತರ ಟೆಂಪ್ಲೇಟ್ ಅನ್ನು ತೆಗೆಯಿರಿ. ಈಗ ಮೆಜರಿಂಗ್ ಟೇಪ್ ಅನ್ನು ತಂದು ಮೆಜರಿಂಗ್ ಟೇಪ್ ಸಹಾಯದಿಂದ 1.5 ಇಂಚ್ ಕವರ್ಡ್ ನೆಕ್ಲೈನ್ ಅನ್ನು ಈ ರೀತಿ ಮಾರ್ಕ್ ಮಾಡಬೇಕು. ವಿಡಿಯೋದಲ್ಲಿ ತೋರಿಸಿರುವಂತೆ ಈ ರೀತಿ ಮಾರ್ಕ್ ಮಾಡುತ್ತಾ ಹೋಗಿ.
ಈಗ ಗೆರೆಗಳ ಸಹಾಯದಿಂದ ಸ್ಕೇಲ್ ಅನ್ನು ಇಟ್ಟು ಸ್ಟ್ರೈಟ್ ಲೈನ್ ಹಾಕಿ. ಆನಂತರ ಫ್ಯಾಬ್ರಿಕ್ ಅನ್ನು ಪಿನ್ ಮಾಡಿ ಬಟ್ಟೆಯಿಂದ ಸ್ಟ್ರಿಪ್ ಅನ್ನು ಕತ್ತರಿಸಿರಿ. ಹಿಂಭಾಗದ ಟೆಂಪ್ಲೇಟಿಗೂ ಇದೇ ವಿಧಾನವನ್ನು ಅನುಸರಿಸಬೇಕು. ಇದು ನೆಕ್ಕಿನ ಹಿಂಭಾಗ. ಇದು ಕರ್ವ್ ಲೈನ್. ನೆಕ್ ಲೈನ್ ಮತ್ತು ತೋಳುಗಳನ್ನು ಮಾರ್ಕ್ ಮಾಡಿ. ಟೆಂಪ್ಲೇಟ್ ಅನ್ನು ತೆಗೆದು ಮೆಜರಿಂಗ್ ಟೇಪ್ ಅನ್ನು ಇಟ್ಟು ಕರ್ವ್ಡ್ ನೆಕ್ ಲೈನ್ ನಿಂದ 1.5 ಇಂಚ್ ಮಾರ್ಕ್ ಮಾಡಿ. ಇದಾದ ನಂತರ ಮಾರ್ಕಿಂಗ್ನ ಸಹಾಯದಿಂದ ನಿಮ್ಮ ಕೈಗಳನ್ನು ಬಳಸಿ ಕರ್ವ್ ಅನ್ನು ಬರೆಯಿರಿ. ಮತ್ತೆ ಫ್ಯಾಬ್ರಿಕ್ ಅನ್ನು ಪಿನ್ ಮಾಡಿ ಹಿಂಭಾಗದ ಸ್ಟ್ರಿಪ್ ಅನ್ನು ಈ ರೀತಿ ಕಟ್ ಮಾಡಿ. ನಮ್ಮ 2 ಸ್ಟ್ರಿಪ್ಗಳು ನೋಡಲು ಹೀಗಿರಬೇಕು. ಹಂತ 2, ಮುಂಭಾಗ ಮತ್ತು ಹಿಂಭಾಗದ ಪೀಸ್ಗಳನ್ನು ಸೇರಿಸುವುದು. ಈಗ ನಾವು ಮುಂಭಾಗ ಮತ್ತು ಹಿಂಭಾಗದ ಕುರ್ತಾ ಪೀಸ್ಗಳನ್ನು ಸೇರಿಸಬೇಕು. ಮೊದಲು ಕುರ್ತಾದ ಮುಂಭಾಗವನ್ನು ಮೇಲೆ ಬರುವಂತೆ ಮೇಜೆಯ ಮೇಲೆ ಇಡಬೇಕು. ಹಿಂಭಾಗದ ಪೀಸನ್ನು ಅದರ ಮೇಲೆ ಇಡಬೇಕು. ಬಲಭಾಗವನ್ನು ನೋಡುವಂತಿರಬೇಕು. 2 ತೋಳುಗಳನ್ನು ಈ ರೀತಿ ಹೊಂದಿಸಬೇಕು. ಈಗ ಹೊಲೆಯುವ ಸಮಯ. ಪಿನ್ ಮಾಡಿರುವ ಪೀಸ್ಗಳನ್ನು ಉಷಾ ಜನೋಮಿ ಅಲಿಯೋ DLX ಮೆಷಿನ್ ಹತ್ರ ತೆಗೆದುಕೊಂಡು ಹೋಗಿ ತೋಳ್ಭಾಗವನ್ನು ಅಲೈನ್ ಮಾಡಿ ಪ್ಯಾಟರ್ನ್ ಸೆಲೆಕ್ಟೆಡ್ ಸ್ಟಿಚ್ ಡಯಲ್ ಅನ್ನು ಎಗೆ ಸೆಟ್ ಮಾಡಿ ಸ್ಟ್ರೈಟ್ ಹೊಲಿಗೆಗೆ ಸ್ಟಿಚ್ ನ ಲೆಂತ್ ಅನ್ನು 2.5 ಗೆ ಸೆಟ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ರಿವರ್ಸ್ ಹೊಲಿಗೆಯನ್ನು ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಹಾಕಲು ಮರೆಯಬೇಡಿ. ಅದು చాలా ಮುಖ್ಯ. ಹೊಲೆಯುವಾಗ ಪಿನ್ನುಗಳನ್ನು ತೆಗೆಯಿರಿ. ಎಕ್ಸ್ಟ್ರಾ ದಾರವನ್ನು ಕತ್ತರಿಸಿ ಇನ್ನೊಂದು ಭಾಗವನ್ನು ಹೊಲೆಯಿರಿ. ಈಗ 2 ತೋಳುಗಳನ್ನು ಹೊಲೆದಿದ್ದೇವೆ. ಹಂತ 3, ನೆಕ್ ಫೇಸಿಂಗ್ ಸ್ಟ್ರಿಪ್ ಅನ್ನು ತಯಾರಿಸಿ ಅದನ್ನು ನೆಕ್ ಲೈನಿಗೆ ಸೇರಿಸುವುದು. ಈಗ ಮುಂಭಾಗ ಮತ್ತು ಹಿಂಭಾಗದ ಫೇಸಿಂಗ್ ಸ್ಟ್ರಿಪ್ ಅನ್ನು ತೆಗೆದು ಅನ್ಪಿನ್ ಮಾಡಿ. ಅದನ್ನು ತೆರೆದು ಈಗ ಹಿಂಭಾಗದ ಸ್ಟ್ರಿಪ್ ಅನ್ನು ಮುಂಭಾಗದ ಮೇಲೆ ಇಟ್ಟು ಬಲಭಾಗ ನೋಡುವಂತೆ 2 ಭುಜದ ಭಾಗವನ್ನು ವಿಡಿಯೋದಲ್ಲಿ ತೋರಿಸಿರುವಂತೆ ಪಿನ್ ಮಾಡಿ. ಪಿನ್ ಮಾಡಿರುವ ಸ್ಟ್ರಿಪ್ ಅನ್ನು ಮೆಷಿನ್ ಹತ್ರ ತೆಗೆದುಕೊಂಡು ಹೋಗಿ ಹೊಲೆಯಲು ಪ್ರಾರಂಭಿಸಿ. ಹೊಲೆಯಲು ಪ್ರಾರಂಭಿಸಿದಾಗ ಪಿನ್ನುಗಳನ್ನು ತೆಗೆಯಿರಿ. ರಿವರ್ಸ್ ಹೊಲಿಗೆಯನ್ನು ಹಾಕಲು ಮರೆಯಬೇಡಿ. ಈ ರೀತಿ ಸಣ್ಣ ಸ್ಟ್ರಿಪ್ಪಿಗೂ ಸಹ ಅದು ತುಂಬಾ ಮುಖ್ಯ. ಇದೇ ರೀತಿ ಇನ್ನೊಂದು ಕಡೆಯೂ ಸಹ ಹೊಲೆಯಿರಿ. ಇದು ಮುಗಿದ ಮೇಲೆ ನಾವು ಫೇಸಿಂಗ್ ಸ್ಟ್ರಿಪ್ ಅನ್ನು ಕುರ್ತಾ ಸ್ಟ್ರಿಪ್ನೊಂದಿಗೆ ಸೇರಿಸಬೇಕು. ಇದು ನಮ್ಮ ಭುಜದ ಭಾಗ ಮತ್ತು ಇದು ನೆಕ್ ಲೈನ್. ಇದಕ್ಕೆ ನಾವು ಸ್ಟ್ರಿಪ್ ಅನ್ನು ಸೇರಿಸಬೇಕು. ಕುರ್ತಾವನ್ನು ಬಲಭಾಗವನ್ನು ನೋಡುವಂತೆ ತಿರುಗಿಸಬೇಕು. ವಿಡಿಯೋದಲ್ಲಿ ತೋರಿಸಿರುವಂತೆ ಸ್ಟ್ರಿಪ್ ಅನ್ನು ಬಲಭಾಗವನ್ನು ನೋಡುವಂತೆ ಇಡಬೇಕು. ತುದಿಗಳನ್ನು ಸರಿಹೊಂದಿಸಿ ಪಿನ್ ಮಾಡಿ. ಈಗ ನೀವು ನೋಡುತ್ತಿರುವ ಶೇಪ್ನಲ್ಲಿ ಕುರ್ತಾವನ್ನು ನಾವು ಹೊಲೆಯಬೇಕು. ಹೊಲೆಯುವಾಗ ಪಿನ್ನುಗಳನ್ನು ತೆಗೆಯಿರಿ. ಮುಗಿಸಿದ ನಂತರ
ವಿ ನೆಕ್ ಮೇಲೆ ಒಂದು ಸರ್ಕ್ಯುಲರ್ ಬ್ಯಾಕ್ ಅನ್ನು ಪೂರ್ತಿಯಾಗಿ ಹೊಲೆಯಬೇಕು. ಬಟ್ಟೆ ಭದ್ರವಾಗಿದೆಯೇ ಎಂದು ಖಾತ್ರಿಪಡಿಸಿಕೊಳ್ಳಿ. ಹುಷಾರಾಗಿ ಕೆಳಗಿನ ಭಾಗವನ್ನು ಕತ್ತರಿಸಿ ಹೊಲಿಗೆಯ ಮೇಲೆ ಕತ್ತರಿಸಬೇಡಿ. ಇದಾದ ನಂತರ ವಿಡಿಯೋದಲ್ಲಿ ತೋರಿಸಿರುವಂತೆ ಈ ರೀತಿ ತಿರುಗಿಸಿ ಸ್ಟ್ರಿಪ್ನ ಮೇಲೆ ಟಾಪ್ ಸ್ಟಿಚಸ್ ಹಾಕಬೇಕು. ಕತ್ತಿನ ಭಾಗದ ಸುತ್ತಲೂ ಹೊಲೆಯಿರಿ. ನಿಮ್ಮ ಹೊಲಿಗೆ ನೋಡಲು ಈ ರೀತಿ ಇರಬೇಕು. ಈಗ ನೆಕ್ಲೈನ್ ಅನ್ನು ಹೀಗೆ ಬಿಡೋಣ. ಹಂತ 4, ತೋಳನ್ನು ಸೇರಿಸುವುದು. ನಮ್ಮ ಪಟ್ಟಿಯಲ್ಲಿ ಮುಂದಿನದು ತೋಳನ್ನು ಸೇರಿಸುವುದು. ಕುರ್ತಾವನ್ನು ಬಲಭಾಗದ ಮೇಲಕ್ಕಿಟ್ಟು ತೋಳಿನ ಪೀಸನ್ನು ಅದರ ಪಕ್ಕದಲ್ಲಿಡಿ. ಈಗ ತೋಳನ್ನು ಅರ್ಧಕ್ಕೆ ಮಡಿಚಿ ತೋಳಿನ ಮಧ್ಯದಲ್ಲಿ ನಾಚ್ ಅನ್ನು ಮಾಡಬೇಕು. ತೋಳನ್ನು ಕುರ್ತಾದ ಮೇಲಿಟ್ಟು ಬಲಭಾಗವನ್ನು ನೋಡುವಂತೆ ನಾಚ್ ಅನ್ನು ಭುಜದ ಭಾಗಕ್ಕೆ ಅಲೈನ್ ಮಾಡಿ ಈ ರೀತಿ ಪಿನ್ ಮಾಡಬೇಕು. ತೋಳಿನ ಪೂರ್ತಿ ಸುತ್ತಲೂ ಈ ರೀತಿ ಪಿನ್ ಮಾಡಿ. ಇದೇ ವಿಧಾನವನ್ನು ಇನ್ನೊಂದು ಕಡೆಯೂ ಮಾಡಬೇಕು. ತೋಳನ್ನು ಅರ್ಧಕ್ಕೆ ಮಡಿಚಿ ನಾಚ್ ಮಾಡಬೇಕು. ಈ ನಾಚ್ ಅನ್ನು ಭುಜದ ಮಧ್ಯಭಾಗದಲ್ಲಿ ಅಲೈನ್ ಮಾಡಿ ಈ ರೀತಿ ಪಿನ್ ಮಾಡಿ. ಇದಾದ ನಂತರ ಪಿನ್ ಮಾಡಿರುವ ಪೀಸುಗಳನ್ನು ಸೇರಿಸಬೇಕು. ಪ್ರೆಸರ್ ಫುಟ್ನ ಸಹಾಯದಿಂದ ಎಡ್ಜ್ ಅನ್ನು ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಹೊಲೆಯುವಾಗ ಪಿನ್ನುಗಳನ್ನು ತೆಗೆಯಿರಿ. ಈಗ ಒಂದು ಕಡೆ ಮುಗಿಸಿದ ನಂತರ ಮತ್ತೆ ಅದೇ ವಿಧಾನವನ್ನು ಇನ್ನೊಂದು ಕಡೆಯೂ ಪುನರಾವರ್ತಿಸಿ. ಹಂತ 5, ಸೈಡ್ ಸೀಮ್ ಅನ್ನು ಹೊಲೆದು ತೋಳು ಮತ್ತು ಬಾಟಮ್ ಅನ್ನು ಹೆಮ್ ಮಾಡುವುದು. ತೋಳನ್ನು ಹೊಲೆದ ನಂತರ ಈಗ ಸೈಡ್ ಸೀಮ್ಸ್ ಅನ್ನು ಹೊಲೆಯೋಣ. ವಿಡಿಯೋದಲ್ಲಿ ತೋರಿಸಿರುವಂತೆ ತೋಳಿನ ಭಾಗವನ್ನು ಸರಿಯಾದ ಜಾಗದಲ್ಲಿ ಈ ರೀತಿ ಪಿನ್ ಮಾಡಿ. ಹಿಪ್ಸ್ ಭಾಗ ತಲುಪಿಸಿದಾಗ ನಿಲ್ಲಿಸಿ, ಏಕೆಂದ್ರೆ ನಾವು ಸೈಡ್ ಸ್ಲಿಟ್ ಅನ್ನು ಮಾಡಬೇಕು. 19 ಇಂಚ್ ಕುರ್ತಾದ ಕೆಳಭಾಗದಿಂದ ಅಳೆದು ನೋಡಿ ಮಾರ್ಕ್ ಮಾಡಿ. ಸ್ಲಿಟ್ನ ಅಳತೆ ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸವಾಗುತ್ತದೆ. ನಾವು 19 ಇಂಚ್ ಅಳತೆ ತೆಗೆದುಕೊಂಡಿದ್ದೇವೆ. ನೀವು ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಬದಲಿಸಬಹುದು. ಇನ್ನೊಂದು ಕಡೆನೂ 19 ಇಂಚು ಅಳತೆ ಮಾಡಿ ಸೈಡ್ ಸ್ಲಿಟ್ಗೆ ತಕ್ಕಂತೆ ನೀವು ಪಿನ್ ಮಾಡುತ್ತಾ ಮುಂದುವರೆಯಿರಿ. ಈಗ ಸೈಡ್ ಸೀಮ್ ಅನ್ನು ಹೊಲೆಯುವ ಸಮಯ. ತೋಳಿನ ಹೆಮ್ಮನ್ನು ಪ್ರೆಸರ್ ಫುಟ್ಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಹೊಲೆಯುವಾಗ ರಿವರ್ಸ್ ಹೊಲಿಗೆಯನ್ನು ಹಾಕಲು ಮರೆಯಬೇಡಿ. ಹೊಲೆಯುವಾಗ ಪಿನ್ನುಗಳನ್ನು ತೆಗೆಯಿರಿ. ಸೈಡ್ ಸ್ಲಿಟ್ ಮಾರ್ಕಿಗೆ ಬರುವಾಗ ಹೊಲೆಯುವುದನ್ನು ನಿಲ್ಲಿಸಿ. ಇನ್ನೊಂದು ಕಡೆ ತಿರುಗಿಸಿ. ಇನ್ನೊಂದು ಕಡೆಯೂ ಅದೇ ರೀತಿ ಹೊಲೆಯಲು ಪ್ರಾರಂಭಿಸಿ. ಎರಡು ಕಡೆಯೂ ಹೊಲೆದ ನಂತರ ಜಿಗ್ಜಾಗ್ ಹೊಲಿಗೆಯನ್ನು ಸೈಡ್ ಸೀಮ್ಸ್ಗೆ ಫ್ರೇಡ್ ಎಡ್ಜಸ್ ತಡೆಯುವುದಕ್ಕಾಗಿ ಹೊಲೆಯಬೇಕು. ಪ್ಯಾಟರ್ನ್ ಸೆಲೆಕ್ಟರ್ ಡಯಲ್ ಅನ್ನು C ಗೆ ಸೆಟ್ ಮಾಡಿ ಸ್ಟಿಚ್ ಲೆಂತ್ ಅನ್ನು 1.5 ಗೆ ಸೆಟ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಈ ವಿಧಾನ ಪುನರಾವರ್ತನೆ ಎನಿಸಬಹುದು, ಆದರೆ ಇದು ಬಟ್ಟೆಗೆ ಅದ್ಭುತವಾದ ಫಿನಿಶ್ ಅನ್ನು ಕೊಡುತ್ತದೆ. ಸ್ಲಿಟ್ನ ಪ್ರಾರಂಭದಿಂದ ಶುರು ಮಾಡಿ ತೋಳಿನವರೆಗೂ ಎರಡೂ ಕಡೆ ಹೊಲೆಯುತ್ತಾ ಹೋಗಬೇಕು. ನಾವು ತೋಳಿಗೆ ಈಗ ಜಿಗ್ಜಾಗ್ ಹೊಲಿಗೆಯನ್ನು ಹಾಕಬೇಕು. ನೀವು ಮುಗಿಸಿದ ನಂತರ ನೋಡಲು ಹೊಲಿಗೆ ಈ ರೀತಿ ಕಾಣಿಸಬೇಕು.
ಈಗ ನಾವು ಸೈಡ್ಗಳನ್ನು ಹೆಮ್ ಮಾಡೋಣ. ಇದನ್ನು ಒಂದೇ ನಿರಂತರವಾದ ಹೊಲಿಗೆಯಲ್ಲಿ ಮಾಡಬೇಕು. ಮುಂಭಾಗದ ತುದಿಯಿಂದ ಪ್ರಾರಂಭಿಸೋಣ. ಬಟ್ಟೆಯನ್ನು ಈ ರೀತಿ 2 ಬಾರಿ ಅರ್ಧ ಇಂಚ್ ಮಡಿಚಿರುವ ಈ ಭಾಗವನ್ನು ಪ್ರೆಸರ್ ಫುಟ್ನ ಕೆಳಗೆ ಇಡಬೇಕು. ನೀವು ಹೊಲೆಯುವ ಮುಂಚೆ ಪ್ಯಾಟರ್ನ್ ಸ್ಟಿಚ್ ಸೆಲೆಕ್ಟರ್ ಅನ್ನು ಸ್ಟ್ರೈಟ್ ಸ್ಟಿಚ್ಗೆ ರೀಸೆಟ್ ಮಾಡಿ, ಅಂದರೆ ಎ ಸ್ಟಿಚ್ ಲೆಂತ್ ಅನ್ನು 2.5ಗೆ ಇಡಿ. ಸ್ಲಿಟ್ನ ಇನ್ನೊಂದು ಕಡೆಯವರೆಗೂ ಹೊಲೆಯುತ್ತಾ ಹೋಗಬೇಕು. ಪಿವೆಟ್ ಟೆಕ್ನಿಕ್ ಅನ್ನು ಬಳಸಿ ಬಟ್ಟೆಯನ್ನು ತೆಗೆಯದೆ ಹಿಂಭಾಗದಿಂದ ಮುಂಭಾಗಕ್ಕೆ ಹೊಲೆಯಿರಿ. ಈ ಟೆಕ್ನಿಕ್ ಬಟ್ಟೆಯನ್ನು ಸೂಜಿಯನ್ನು ತೆಗೆಯದೆ ತಿರುಗಿಸುವುದಾಗಿದೆ. ಈಗ ಹಿಂಬದಿಯ ಬಟ್ಟೆವರೆಗೂ ಈ ರೀತಿ ಹೊಲೆಯಿರಿ. ನೀವು ಹಿಂಭಾಗದ ತುದಿಯವರೆಗೂ ಬಂದ ನಂತರ ಹೆಚ್ಚುವರಿ ಬಟ್ಟೆಯನ್ನು ಕತ್ತರಿಸಿ ಮತ್ತು ತುದಿಯ ಭಾಗವನ್ನು ಈ ರೀತಿ ಮಡಿಚಿ ಹೊಲೆಯುತ್ತಾ ಹೋಗಿ ಮತ್ತೆ ಮಡಿಚಿ ಹೊಲೆಯಿರಿ. ಹೀಗೆ ಮುಂದುವರೆಸಬೇಕು. ಹಿಂಬದಿಯ ಬಟ್ಟೆಯ ಇನ್ನೊಂದು ತುದಿಗೆ ಇಲ್ಲಿ ತೋರಿಸಿರುವಂತೆ ತಿರುಗಿಸಿ ಪಿವಟಿಂಗ್ ಮಾಡುತ್ತಾ ಹೊಲೆಯುತ್ತಾ ಹೋಗಿ. ಮುಂಭಾಗದ ಸ್ಲಿಟ್ಗೆ ಆರಂಭದಿಂದ ಪಿವೆಂಟ್ ಮಾಡುತ್ತಾ ತುದಿಯವರೆಗೂ ಮುಂದುವರೆಸಿ. ಈ ಉಪಾಯ ಹೊಲಿಗೆಯನ್ನು ಮುರಿಯದಿರಲು ಮತ್ತು ಹೆಮ್ಮಿಂಗ್ ಅನ್ನು ಒಂದೇ ಹೊಲಿಗೆಯಲ್ಲಿ ಹಾಕಲು ಸಹಾಯ ಮಾಡುತ್ತದೆ. ಒಳ್ಳೆಯ ಕೆಲಸ. ಈಗ ತೋಳನ್ನು ಹೆಮ್ಮಿಂಗ್ ಮಾಡೋಣ. ಇದು ಕೆಳಭಾಗದ ಹೆಮ್ಮಿಂಗ್ಗಿಂತ ತುಂಬಾನೇ ಸುಲಭ. ತೋಳನ್ನು ಅರ್ಧ ಇಂಚಿನವರೆಗೂ 2 ಬಾರಿ ಮಡಿಚಿ. ಹೊಲೆಯುವ ಮುಂಚೆ ಮೆಷಿನ್ನ ಆಕ್ಸೆಸರಿ ಬಾಕ್ಸ್ ಅನ್ನು ತೆಗೆಯಿರಿ. ಇದು ಸರ್ಕ್ಯುಲರ್ ಸೀಮ್ಸ್ ಹೊಲೆಯಲು ಸಹಾಯ ಮಾಡುತ್ತೆ. ತೋಳನ್ನು ಹೆಮ್ ಮಾಡಲು ಪ್ರಾರಂಭಿಸಿ. ಇದಾದ ನಂತರ ಹೆಚ್ಚುವರಿ ದಾರವನ್ನು ಕತ್ತರಿಸಿ ಇನ್ನೊಂದು ಕಡೆಯೂ ಇದೇ ವಿಧಾನವನ್ನು ಅನುಸರಿಸಿ. ಹೆಚ್ಚುವರಿ ದಾರವನ್ನು ಕತ್ತರಿಸಲು ಮರೆಯಬೇಡಿ. ಅದೇ ಕುರ್ತಾಗೆ ನೀಟ್ ಫಿನಿಶಿಂಗ್ ಕೊಡುತ್ತದೆ. ಹೊಲಿಗೆಗಳನ್ನು ಬಟ್ಟೆಯೊಂದಿಗೆ ಹೊಂದುವಂತೆ ಮಾಡಲು ಸೀಮ್ಸ್ ಅನ್ನು ಅಯನ್ ಮಾಡಿ. ಹಂತ 6, ನೆಕ್ಲೈನ್ ಅನ್ನು ಹೊಲೆಯುವುದು. ಕೊನೆಯ ಹಂತದ ಈ ವಿಧಾನದಲ್ಲಿ ನೆಕ್ಲೈನ್ ಅನ್ನು ಹೆಮ್ ಮಾಡುವುದು. ಇದಕ್ಕೆ ಕೈಯನ್ನು ಬಳಸಿ ಹೊಲೆಯಬೇಕು. ಫೇಸಿಂಗ್ ಸ್ಟ್ರಿಪ್ ಅನ್ನು ಒಳಭಾಗಕ್ಕೆ ವಿರುದ್ಧ ಭಾಗದ ಕಡೆ ಮಡಚಬೇಕು. ಈ ರೀತಿ ತುದಿಗಳನ್ನು ಈ ರೀತಿ ಹೊಲೆಯಬೇಕು. ನೆಕ್ಲೈನ್ ಪೂರ್ತಿಯಾಗಿ ಈ ರೀತಿ ಹೊಲೆಯಿರಿ. ಹೊಲೆದ ನಂತರ ಮಡುಚುತ್ತಾ ಹೋಗಿ. ಈಗ ಇದು ಮುಗಿಯಿತು. ಹೊಲೆದ ನಂತರ ಕುರ್ತಾ ನೋಡಲು ಹೀಗಿರಬೇಕು. ಇದು ನಿಜವಾಗಿಯೂ ಪರಿಪೂರ್ಣವಾಗಿದೆ ಅಲ್ವೇ? ಆರಾಮದಾಯಕ, ಸ್ಟೈಲಿಶ್ ಮತ್ತು ಚೀಕ್. ಇದು ಯಾರಾದರೂ ಕೇಳುವಂತಹ ಪರಿಪೂರ್ಣವಾದ ಸಂಯೋಜನೆ. ನಿಮಗೆ ಏನು ಅನಿಸುತ್ತೆ ಎಂದು ನಮಗೆ ತಿಳಿಸಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.